ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಯೂಶಲಿ ಕಪಲ್ಸು ಕಮೆಂಟ್ ಸೆಕ್ಷನ್ನಲ್ಲಿ ಇವನ್ ನಮ್ಮ ಕ್ಲಿನಿಕ್ಕಲ್ಲಿ ಕಾಮನ್ ಆಗಿ ಕೇಳುವಂಥದ್ದು, ಯಾವಾಗ ಒಂದು ಸೆಕ್ಸ್ ಮಾಡಿದರೆ ಪ್ರೆಗ್ನೆನ್ಸಿ ಆಗಲ್ಲ ಅಂದರೆ ಸೇಫ್ ಡೇ ಯಾವುದು, ಓವ್ಯುಲೇಷನ್ ಎಕ್ಸಾಕ್ಟ್ ಡೇಟ್ ಯಾವುದು, ಪ್ರೆಗ್ನೆನ್ಸಿ ಆಗೋಕ್ಕೋಸ್ಕರ ಯಾವ ಡೇಟಲ್ಲಿ ಸೆಕ್ಸ್ ಮಾಡಬೇಕು, ಡೆಲಿವರಿ ಆದಮೇಲೆ ಎಷ್ಟು ದಿವಸ ಆದಮೇಲೆ ಸೆಕ್ಸ್ ಮಾಡಬೇಕು, ಈ ಥರ ಒಂದು ಕ್ವಶನನ್ನು ಕಾಮನಾಗಿ ಕೇಳ್ತಾ ಇರ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತು ವಿಜಯನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫಸ್ಟ್ ಕಾಮನ್ ಕೇಳುವಂಥದ್ದು ಸೇಫ್ ಡೇ ಯಾವಾಗ ಅಂದರೆ ನಾವು ಸೆಕ್ಸ್ ಮಾಡಿದ್ರೂ ಪ್ರೆಗ್ನೆನ್ಸಿ ಆಗಬಾರ್ದು, ಆ ಥರ ಯಾವಾಗ ನಾವು ಸೆಕ್ಸ್ ಮಾಡಬೇಕು ಅಂತ ಕೇಳ್ತಾರೆ. ಯೂಶ್ವಲಿ ಪೀರಿಯಡ್ಸ್ ಮುಂದೆ ಮತ್ತು ಪೀರಿಯಡ್ಸ್ ಹಿಂದೆ 4 to 5 ಡೇಸ್ ಏನಿದೆ ಆ ಟೈಮಲ್ಲಿ ಒಂದು ವಿತೌಟ್ ಕಾಂಡೋಮ್ ಸೆಕ್ಸ್ ಮಾಡೋದ್ರಿಂದ ಯಾವುದೇ ಪ್ರೆಗ್ನೆನ್ಸಿ ಚಾನ್ಸಸ್ ಇರಲ್ಲ, ಯಾಕಂದರೆ ಎಗ್ ಪ್ರೊಡಕ್ಷನ್ ಆಗಿರಲ್ಲ ಆ ಟೈಮಲ್ಲಿ. ನೆಕ್ಸ್ಟ್ ಮೇನ್ ಅಲರ್ಟ್ ಆಗಬೇಕಾಗಿರೋದು, ಯೂಶ್ವಲಿ ಏನು ಮಾಡ್ತಾರೆ 14th ಡೇ ಏನಾದರೂ ಎಗ್ ರಿಲೀಸ್ ಅಂದರೆ 12th 13th ಸೆಕ್ಸ್ ಮಾಡಿಬಿಟ್ಟು ಪ್ರೆಗ್ನೆನ್ಸಿ ಆಗಲ್ಲ ಅಂತೇಳಿ ಒಂದು ಕಾಮನ್ ಆಗಿ ಮೈಂಡಲ್ಲಿ ಇರುತ್ತೆ. ಯೂಶ್ವಲಿ ಒಂದು ಸ್ಪರ್ಮು 3 to 4 ಡೇಸ್ ಲೈವ್ ಆಗಿರೋದ್ರಿಂದ, ಇವನ್ 11th ಡೇ 12th ಡೇ ಇಂಟರ್ ಕೋರ್ಸ್ ಮಾಡಿದಾಗೂ ಸ್ಪರ್ಮ್ ಲೈವ್ ಇರೋದ್ರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಸೇಫ್ ಡೇ ಅಂದರೆ ಪೀರಿಯಡ್ಸ್ ಒಂದು ಮುಂಚೆ 4-5 ದಿವಸ ಅಥವಾ ಪೀರಿಯಡ್ಸ್ ಆದಮೇಲೆ 4-5 ದಿವಸ ವಿತೌಟ್ ಕಾಂಡೋಮ್ ಮಾಡ್ಬೋದು, ಅವಾಗ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರಲ್ಲ. ನೆಕ್ಸ್ಟ್ ಕಾಮನ್ ಕ್ವಶನ್, ಎಕ್ಸಾಕ್ಟ್ ಓವ್ಯುಲೇಷನ್ ಡೇಟ್ ಯಾವಾಗ, ಅವಾಗ ನಾವು ಪ್ಲ್ಯಾನ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಯೂಶ್ವಲಿ ಪೀರಿಯಡ್ಸ್ ಒಂದು 21 to 35 ಡೇಸ್ ಏನಿದೆ ಅದನ್ನು ನಾವು ನಾರ್ಮಲ್ ಅಂತ ಹೇಳ್ತೀವಿ. ಲಾಸ್ಟ್ ಪೀರಿಯಡ್ಸ್ ಯಾವಾಗ ಆಗಿರುತ್ತೆ ಅಂದರೆ ಫಸ್ಟ್ ಡೇ ಆಫ್ ದ ಪೀರಿಯಡ್ಸಿಂದ 14th ಡೇ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಆ 14th ಡೇ ಎಗ್ ರಿಲೀಸ್ ಆಗುತ್ತೆ. ಈ ಟೈಮಲ್ಲಿ ಯೂಶ್ವಲಿ ಓವ್ಯುಲೇಷನ್ ಟೈಮ್ ಅಂತ ಹೇಳ್ತೀವಿ. ಇಂಟರ್ ಕೋರ್ಸ್ ರೆಗ್ಯುಲರ್ ಇತ್ತು ಅಂದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ. ಆದರೆ ಎವ್ರಿ ವುಮನ್ನಿಗೆ ಎವ್ರಿ ಮಂತು ಪೀರಿಯಡ್ಸು ಅಥವಾ ಓವ್ಯುಲೇಷನ್ ಡೇಟು ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಎಕ್ಸಾಕ್ಟ್ ಓವ್ಯುಲೇಷನ್ ಡೇ ಅಂತ ಇರಲ್ಲ. ಇದಕ್ಕೇನು ಮಾಡಬೇಕು ಅಂದರೆ 3 months ಆವ್ರೇಜ್ ಇಟ್ಕೊಂಡು ಅದ್ರ ಪ್ರಕಾರ ಒಂದು ಓವ್ಯುಲೇಷನ್ ಡೇಟನ್ನು ಫೈಂಡ್ ಔಟ್ ಮಾಡ್ಬೋದು. ಬಟ್ ಎಕ್ಸಾಕ್ಟ್ ಓವ್ಯುಲೇಷನ್ ಡೇ ಎವ್ರಿ ಮಂತ್ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕಾಮನ್ ಕ್ವಶನ್ ಕೇಳುವಂಥದ್ದು, ಏನಾದ್ರು ಫಿಸಿಕಲ್ ಸಿಂಪ್ಟಮ್ ಇರುತ್ತಾ, ಬಾಡಿಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತೇಳಿ. ಯೂಶ್ವಲಿ ಓವ್ಯುಲೇಷನ್ ಡೇನಲ್ಲಿ ಒಂದು ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ ರೈಸ್ ಆಗುತ್ತೆ, ಜೊತೆಗೆ ಡಿಸ್ಚಾರ್ಜ್ ಅಂತೇಳಿ ವೆಜನಲ್ ಡಿಸ್ಚಾರ್ಜ್ ಅಥವಾ ಸರ್ವಿಕ್ಸ್ ಡಿಸ್ಚಾರ್ಜ್ ಅಂತ ಹೇಳ್ತೇವೆ, ಸಣ್ಣದಾಗಿ ಡಿಸ್ಚಾರ್ಜ್ ಆಗುತ್ತೆ. ಕೆಲವೊಂದು ವುಮನ್ ತುಂಬ ಒಂದು ಪ್ರೆಗ್ನೆನ್ಸಿ ಆ್ಯಂಗ್ಸಿಯಸ್ ಇರೋವಂಥವ್ರು, ಪ್ರೆಗ್ನೆಂಟ್ ಆಗಿಬಿಡ್ಲಿ ಅಂತ ಅನ್ನೋರು, ಸೊ ಆ ಡೇಟಲ್ಲಿ ಒಂದು ಸೈಕಲಾಜಿಕಲಿ ಟೆಂಪ್ರೇಚರ್ ಚೇಂಜ್ ಆಗೋದು, ಡಿಸ್ಚಾರ್ಜ್ ಆಗೋದು ಇರುತ್ತೆ. ಬಟ್ ಎಲ್ಲರಿಗೂ ಆ ಥರ ಸಿಂಪ್ಟಮ್ ಇರಬೇಕು ಅಂತೇಳಿ ಇರೋದಿಲ್ಲ. ನೆಕ್ಸ್ಟ್ ಕಾಮನ್ ಕ್ವಶನ್ ಅಂದರೆ ಡೆಲಿವರಿ ಆದಮೇಲೆ ಯಾವಾಗ ಸೆಕ್ಸ್ ಮಾಡಬೇಕು ಅಂತೇಳಿ. ಒಂದು 40 ಡೇಸ್ ಆದಮೇಲೆ, ನಾರ್ಮಲ್ ಡೆಲಿವರಿ ಅಂತ ಅಂದರೆ ಒಂದು 40 ಡೇಸ್ ಅಂತ ಹೇಳ್ತೀವಿ. ಒಂದು ಸಿಸೇರಿಯನ್ ಆ ಥರ ಡೆಲಿವರಿ ಇತ್ತು ಅಂದರೆ ಅಟ್ಲೀಸ್ಟ್ 2 months ಆದಮೇಲೆ ಸೆಕ್ಸನ್ನು ಮಾಡ್ಬೋದು. ಬಟ್ ಇಲ್ಲಿ ಕಾಂಡೋಮ್ ಅಥವಾ ಕಾಪರ್ಟಿನ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಅಟ್ಲೀಸ್ಟ್ 3 to 4 years ಗ್ಯಾಪ್ ಇರಬೇಕು. ಯೂಶ್ವಲಿ ಆಫ್ಟರ್ ಡೆಲಿವರಿ ಒಂದು ಪೀರಿಯಡ್ಸ್ ಸ್ಟಾರ್ಟ್ ಆಗೋ ತನಕ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಡಿಮೆ, ಬಟ್ ಹೇಳಲಿಕ್ಕೆ ಬರೋದಿಲ್ಲ. ದಟ್ಸ್ ವೈ ಆಫ್ಟರ್ ಡೆಲಿವರಿ ಒಂದು ಕಾಂಡೋಮ್ ಯೂಸ್ ಮಾಡಬೇಕು ಅಥವಾ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡಿ ಒಂದು ಕಾಪರ್ಟಿ ಹಾಸ್ಕೊಳ್ಳೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಆಫ್ಟರ್ ಮ್ಯಾರೇಜು ಈ ಥರ ಒಂದು ಸೆಕ್ಷುವಲ್ ಆ್ಯಕ್ಟಿವಿಟಿ ಅಥವಾ ಪ್ರೆಗ್ನೆನ್ಸಿ ಅಥವಾ ಆಫ್ಟರ್ ಪ್ರೆಗ್ನೆನ್ಸಿ ಸೆಕ್ಸ್ ಏನು ಮಾಡೋದು, ಈ ಥರ ಡೌಟ್ಸು ತುಂಬ ಕಪಲಲ್ಲಿ ಕಾಮನ್ ಆಗಿರುತ್ತೆ. ಈ ಥರ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಳ್ಳಿ. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.